ಸೊ ನಾನು ಚನ್ನರಾಯಪಟ್ಟಣ ತಾಲೂಕಲ್ಲಿ ತಹಶೀಲ್ದಾರ್ ಆಗಿ ಇಲ್ಲಿ ನಾನು ಬಂದಾಗ ಇಲ್ಲಿ ಸುಮಾರು ಸಮಸ್ಯೆಗಳಿದ್ದು, ದುರಸ್ತಿ ಸಮಸ್ಯೆಗಳಿದ್ದು, ಅದೆಲ್ಲ ಕೂಡ ನಾವು ಹಂತ ಹಂತವಾಗಿ ಎಲ್ಲವನ್ನು ಕ್ಲಿಯರ್ ಮಾಡಿ 1 to 5 ನಾವು ಕಂಪ್ಲೀಟ್ ಮಾಡಿದ್ವಿ. ನಾವು ಸುಮಾರು ಒಂದು 500 RTCಗಳನ್ನ ವಿತರಣೆ ಮಾಡಿದ್ವಿ. ಇದ್ರ ಜೊತೆಗೆ ಲ್ಯಾಂಡ್ ಬಿಟ್ಟಲ್ಲಿ 100%, ಆಧಾರ್ ಸೀಡಿಂಗಲ್ಲಿ 95%, ಅದೇ ರೀತಿ ಕೋರ್ಟ್ ಕೇಸಲ್ಲಿ 90 ಡೇಸ್ಗಿಂತ ಎಬವ್ ಇರೋ ಎಲ್ಲ ಪ್ರಕರಣಗಳನ್ನ ಯಾವುದೇ ಇಟ್ಕೊಂಡಂಗೆ 0 ಮಾಡಿ ಯಾವುದೇ ಕೋರ್ಟ್ ಕೇಸಸ್ನ ನಾವು ಪೆಂಡಿಂಗ್ ಇಟ್ಟಿರಲಿಲ್ಲ. ಇದ್ರ ಜೊತೆಗೆ ಚನ್ನರಾಯಪಟ್ಟಣದಲ್ಲಿ ಬಹುದೊಡ್ಡ ಸಮಸ್ಯೆ ಆಗಿದ್ದಂತಹ ದಾರಿ ಸಮಸ್ಯೆ ಕೂಡ ನಾವು ಇಬ್ರು ಸರ್ವೇಯರ್ನ, ಫಸ್ಟ್ ಒಬ್ರು ಸರ್ವೇಯರ್ ಇದ್ರು ತಾಲೂಕು ಸರ್ವೇಯರ್ ಆಗಿ, ನಾವು ಇನ್ನೊಬ್ರು ಸರ್ವೇಯರ್ನ ಹಾಕೊಂಡು ಬಹುತೇಕ ದಾರಿ ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ವಿ. ಯಾವುದೇ ರೈತರುಗಳಿಗೆ ತೊಂದರೆ ಆಗದಿರೋ ತರ ಪಿಂಚಣಿ ಯೋಜನೆಯನ್ನು ಕೂಡ ನಾವು ತಾಲೂಕು ಮಟ್ಟದಲ್ಲಿ, ಅದೇ ರೀತಿ ಹೋಬಳಿ ಮಟ್ಟದಲ್ಲ ಹಮ್ಮಿಕೊಂಡು ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ವಿ. ಈ ಮಧ್ಯೆ ಏನಾಯ್ತು, ಗುಡಿಸಿಂದ ಮಹೇಶ್ ಅನ್ನೋ ವ್ಯಕ್ತಿ, ಇವರು ಶೆಟ್ಟಿಹಳ್ಳಿ ಸರ್ವೆ ನಂಬರ್ 117ರಲ್ಲಿ 35 ಗುಂಟೆನ ನಮಗೆ ದುರಸ್ತಿ ಮಾಡಿಕೊಡಿ ಅಂತ ಬರ್ತಾರೆ. ಬಂದಾಗ ನಾವು ಕಾನೂನಾತ್ಮಕ ಮಾಡೋದಕ್ಕಾಗೋದಿಲ್ಲ. ಇದು ಯಾಕಂದ್ರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 94A ಪ್ರಕಾರ ಇದರಲ್ಲಿ ಏನಾಗಿದೆ, ಪುರಸಭೆ ಗಡಿಯಿಂದ 3 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರ್ತಾ ಇತ್ತು. ಅದರ ಜೊತೆಗೆ ಸರ್ಕಾರದಲ್ಲಿ ರೀಸೆಂಟ್ ಆಗಿ ಒಂದು ಆರ್ಡರ್ ಕೂಡ ಪಾಸ್ ಮಾಡಿದ್ರು. ಅದರಲ್ಲಿ ADLR ಕೆಸರಾ ನಕ್ಷೆನ ಮಾಡಿ ಅಲ್ಲಿ ಕೂಡ ಗುರುತಿಸಿದಾಗ ಅದು ಕೂಡ ಪುರಸಭೆ ಗಡಿಯಿಂದ 3 ಕಿಲೋಮೀಟರ್ ಒಳಗಡೆ ಬಂತು. ಹೀಗಾಗಿ ನಾವು ಅವ್ರಿಗೆ ಹಿಂಬರಹ ಕೊಟ್ವಿ, ಮಾಡಲಿಲ್ಲ ಅಂತ. ಇವತ್ತು ಅವರು ಲಕ್ಷ್ಮಮ್ಮ ಅನ್ನೋರು, ಅವರು ನಮ್ಗೆ ನೇರವಾಗಿ ಯಾವತ್ತೂ ಕೂಡ ಆಫೀಸ್ಗೆ ಬಂದಿಲ್ಲ. ಈ ಗುಡಿಸಿಂದ ಮಹೇಶನನ್ನು ನಾನು ಆಫೀಸ್ಗೆ ಎಂಟ್ರಿ ಕೊಟ್ಟಾಗಿಂದ, ಅಂದ್ರೆ ಹಿಂದೆ ಇದ್ದಂತಹ ತಹಶೀಲ್ದಾರ್ಗಳ ಹತ್ರನೂ ಕೂಡ ಇವನು ಈ ಕೆಲಸನ ಮಾಡಿಸ್ಕೊಳಕ್ಕೆ ಪ್ರಯತ್ನ ಪಟ್ಟಾಗ ಈ ಕೆಲಸ ಆಗಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಇವರು ಹೊಸ ತಹಶೀಲ್ದಾರ್ ಬಂದಿದ್ದಾರೆ, ಇವ್ರ ಹತ್ರ ಈ ಕೆಲಸ ಮಾಡಿಸ್ಕೊಡೋಣ ಅಂತ ಹೇಳಿ ಬಂದ್ರು. ನಾನು ಬಂದ ಒಂದು ವಾರಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಲ್ಲ, ಇದು ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳಿದ್ವಿ. ಅದ್ರ ಜೊತೆಗೆ ನವೆಂಬರ್ ತಿಂಗಳಲ್ಲಿ ಹೊಸ ಗೌರ್ಮೆಂಟ್ ಆರ್ಡರ್ ಬರುತ್ತೆ, ಅದರಲ್ಲಿ ಸರಳೀಕರಣ ಮಾಡ್ತಾ ಇದೀವಿ ದುರಸ್ತಿದು ಅಂತ ಹೇಳಿ ಕೂಡ ಹೇಳಿದ್ರು. ಆವಾಗ ಏನಾದ್ರು ಈ ಪುರಸಭಾ ಗಡಿ 3 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಏನಾದ್ರು ಅವಕಾಶ ಕೊಟ್ರೆ, ಏನಾದ್ರು ಹೊಸ ಆರ್ಡರ್ ತಂದ್ರೆ ಅವಾಗ ಬೇಕಾದ್ರೆ ಮಾಡ್ಬೋದು ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅದಾದ್ಮೇಲೆ ಏನಾಯ್ತು, ಮತ್ತೆ ಆ ಸರ್ಕ್ಯುಲರ್ ಕೂಡ ಈ ರೀತಿ ಅವಕಾಶವನ್ನ ಕೊಡ್ಲಿಲ್ಲ. ಹಂಗಾಗಿ ನಾವು ಇದನ್ನ ಮಾಡಲಿಲ್ಲ. ಇವತ್ತು ಇದು ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಲಕ್ಷ್ಮಮ್ಮನವರು ಯಾವುದೇ ರೀತಿ ಒಂದು ದಿನನೂ ಕೂಡ ನಮ್ಮ ಆಫೀಸ್ಗೆ, ನನ್ನ ಕಚೇರಿಗೆ ಬರಲಿಲ್ಲ. ಇವನು ಫಸ್ಟ್ ಬಂದ್ರು, ಅದಾದ್ಮೇಲೆ ಬೇರೆ ಬೇರೆ ವ್ಯಕ್ತಿಗಳು ಇವ್ರಿಗೆ ಮಾಡ್ಕೊಡಲ್ಲ ಅಂದಾಗ ಬೇರೆ ಬೇರೆ ವ್ಯಕ್ತಿಗಳು ಬಂದ್ರು, ಬೇರೆ ಬೇರೆ ಹತ್ರ ಎಲ್ಲ ಫೋನ್ ಮಾಡಿಸೋದು, ಇದು ಕಂಟಿನ್ಯೂಸ್ ಆಗಿ ಸುಮಾರು 5-6 ತಿಂಗಳುಗಳ ಕಾಲ ನಡೀತು. ನಾವು ಯಾವುದಕ್ಕೂ ಜಗದೇನಿದ್ದು ಮಾಡ್ಕೊಡ್ಲಿಲ್ಲ. ಯಾಕಂದ್ರೆ ಸರ್ಕಾರಿ ಆಸ್ತಿ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಅದನ್ನ ಒಂದು ಸ್ಕೂಲ್ಗೋ, ಕಾಲೇಜ್ಗೋ, ಹಾಸ್ಪಿಟ್ಲ್ಗೋ ನಾವು ಇದನ್ನ ನಿಗದಿಪಡಿಸಬೇಕು ಅಂತ ಹೇಳಿ ನಾನೇ ಸ್ವತಃ AC ಅವ್ರಿಗೆ ಇದನ್ನ ಕ್ಯಾನ್ಸಲೇಷನ್ಗೆ ಕಳಿಸಿದೆ. ಈಗ ಕೂಡ ಹೊಸದಾಗಿ ಬಂದಿರುವಂತಹ ತಹಶೀಲ್ದಾರ್ ಕೂಡ ಇವ್ರು ಬಂದಾಗ ಇವ್ರನ್ನ ಬಿಟ್ಟಿಲ್ಲ, ಮತ್ತೆ ಇವ್ರನ್ನ ಅಪ್ರೋಚ್ ಮಾಡಿದ್ದಾರೆ. ಇವರು ಕೂಡ ಸರ್ಕಾರಕ್ಕೆ ಕಳಿಸಿದ್ರು ಲೆಟರ್, ಈ ತರ ಹೀಗಿದೆ ಪರಿಸ್ಥಿತಿ ಅಂತ. ಸರ್ಕಾರದಿಂದ ಇಲ್ಲ, ಹಿಂದೆ ಮಾಡಿದಂತ ತಹಶೀಲ್ದಾರ್ ಮಾಡೋದು ಸರಿ ಇದೆ, ಅಂದ್ರೆ ಇದನ್ನ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಸೊ ಹಂಗಾಗಿ ಒಟ್ಟಾರೆಯಾಗಿ ಇವನ್ಗೆ ಈ ಕೋಟ್ಯಾಂತರ ರೂಪಾಯಿ ಆಸ್ತಿ ಕೈ ಬಿಟ್ಟು ಹೋಯ್ತು. ಆಮೇಲೆ ನಾನ್ ಬಂದಾಗ ಈ ಬ್ರೋಕರ್ನ ಒಬ್ಬರನ್ನ ಕೂಡ ತಾಲೂಕು ಕಚೇರಿ ಒಳಗಡೆ ಬಿಟ್ಕೊಳ್ತಾ ಇರ್ಲಿಲ್ಲ. ಇವನ್ಗೆ ಇದೆಲ್ಲಾನು ಮನಸ್ಸೊಳಗಡೆ ಒಂದು ಕಿಚ್ಚೆತ್ಕೊಂಡು ಹೆಂಗಾದ್ರೂ ಮಾಡಿ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ಬೇಕು, ಇವ್ರಿಗೆ ಚ್ಯುತಿ ಬರ್ಸ್ಬೇಕು ಇವ್ರ ಅಧಿಕಾರಕ್ಕೆ ಅಂತ ಹೇಳಿ ಕೆಲವು ಆಡಿಯೋಸ್ಗಳು, ಕೆಲವೆಲ್ಲನೂ ವಾಯ್ಸ್ ಡಬ್ ಮಾಡ್ಬಿಟ್ಟು ಈ ತರ ಪಬ್ಲಿಕ್ಸ್ಗೆ ಬಿಟ್ಟು ಈ ತರ ಮಾಡಿದ್ರು. ಅದಾದ್ಮೇಲೆ ನಂದು ಟ್ರಾನ್ಸ್ಫರ್ ಆಗುತ್ತೆ. ನಾನು ಕೂಡ ಸರ್ಕಾರದ ಒಂದು ಏನು ಒಂದು ಆದೇಶ ಇರುತ್ತೆ ಅದನ್ನ ನಾನು ಪಾಲನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನಾನು ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಆದ್ರೆ ಇವರು ಇಲ್ಲಿ ನನ್ನ ವಿರುದ್ಧ ಏನ್ ಸ್ಟ್ರೈಕ್ ಮಾಡ್ತಾರೆ, ಒಂದು ಆ ಟೈಮಲ್ಲಿ ಸುಮಾರು ಒಂದು 15 ದಿನದ ಕಾಲ ಏನು ಸ್ಟ್ರೈಕ್ ಮಾಡ್ತಾರೆ, ಅವಾಗ ಒಂದು ಕೆಟ್ಟದಾಗಿ ಬೈಗಳನ್ನ ಉಪಯೋಗಿಸೋದು, ಅಧಿಕಾರಿಗಳಿಗೆ ಬೈಯೋದು, ADLRಗೆ ಬೈಯೋದು, ಈ ತರ ಎಲ್ಲಾನು ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಧಿಕಾರಿಗಳಿಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅನ್ನೋದಷ್ಟೇ ನಾನೇನೆ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ. ಗುಲ್ಸಿಂದ ಮಹೇಶ ಮತ್ತೆ ಇದರ ಬಗ್ಗೆ ನಿನ್ನೆ ವಿಚಾರಣೆ ಇತ್ತು ಕೋರ್ಟ್ ಅಲ್ಲಿ.
ಇವರು ವಿರುದ್ಧ ನಾನು ಹಾಜರಾಗುವ ಟೈಮಲ್ಲಿ ಕೋರ್ಟ್ನ ಮುಗಿಸ್ಕೊಂಡು ಕೆಳಗಡೆ ಬಂದಾಗ ಇವರು ಅಡ್ಡಗಟ್ಟಿ ಕೆಟ್ಟ ಮಾತಿಂದ ಬೈತಾರೆ. ನಾನು ಕಾನೂನನ್ನ ಕೈಗೆ ತಗೊಂಬಾರ್ದು ಅಂತ ಹೇಳಿ ಕಾನೂನು ಪಾಲನೆ ಮಾಡೋದಕ್ಕೋಸ್ಕರ ಇಮಿಡಿಯೇಟ್ ಆಗಿ ನಾವು ಇದನ್ನ ನ್ಯಾಯಾಧೀಶರ ಗಮನಕ್ಕೆ ತಂದು ನಾವು ಇವತ್ತು ಇಷ್ಟು ಜನದ ಮೇಲೆ ನಾವು ಕಂಪ್ಲೇಂಟ್ ನ ರೈಸ್ ಮಾಡಿರ್ತೀವಿ, ಒಂದು ಗುಡ್ಸಿಂದ ಮತ್ತೆ ಇತರ 3 ಜನದ ಮೇಲೆ. ಸೊ ಹಾಗಾಗಿ ಇದೇ ಪ್ರಕರಣ ಇದನ್ನ ಇಟ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ದಾರೆ, ನೆನ್ನೆ ಕೂಡ ಆಗಿರೋ ವಿಡಿಯೋನ ಮತ್ತೆ ಅದನ್ನ ಎಡಿಟ್ ಮಾಡಿಬಿಟ್ಟು ಅವ್ರಿಗೆ ಯಾವ್ದು ಬೇಕೋ ಆ ತರ ತುಣುಕುಗಳನ್ನ ಮಾಡಿಕೊಂಡು ನ್ಯೂಸ್ ಅಲ್ಲಿ ಅನಾವಶ್ಯಕವಾಗಿ ಇದನ್ನ ಪ್ರಚಾರ ಮಾಡಿ ಇದು ಮಾಡ್ತಾ ಇದ್ದಾರೆ. ಇದರಿಂದ ನಮ್ಗೇನು ಏನು ಕೆಲಸ ಮಾಡೋದಕ್ಕಾಗ್ಲಿ ಏನು ನಮ್ಗೇನು ಸಮಸ್ಯೆ ಇಲ್ಲ, ಆದ್ರೆ ಜನಗಳಿಗೆ ಸರಿಯಾದ ಮಾಹಿತಿ ಇರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವಿವತ್ತು ಈ ಪ್ರೆಸ್ ಮೀಟ್ ನ ಮಾಡ್ತಾ ಇದ್ದೀವಿ. ತಪ್ಪು ಸಂದೇಶ ಹೋಗ್ಬಾರ್ದು ಜನಗಳಿಗೆ. ಆಮೇಲೆ ಇವತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿ ಸುಮಾರು ನೀವು ನೋಡ್ತಿರೋ ಬಿಡ್ತಿರೋ ಎಲ್ಲಾ ಒಂದು ಸೀಸನ್ ಅಲ್ಲೂ ಏನಾದ್ರೂ ಒಂದು ಕಷ್ಟಕರವಾದಂತಹ ಕೆಲಸಗಳು ಬಂದೇ ಬರ್ತಾ ಇರುತ್ತೆ. ನಮ್ಮ ಎಲ್ಲ VA, RI, ಗ್ರಾಮ ಸಹಾಯಕರು ಇರ್ಬೋದು, ಶಿರಸ್ದಾರ್ ಇರ್ಬೋದು, ಹಗಲು ರಾತ್ರಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ದುರಸ್ತಿ ಕೆಲಸ ಮಾಡೋದಕ್ಕೆ 1 to 5 ಮಾಡೋದಕ್ಕೆ ನಾವು ನಮ್ಮೆಲ್ಲಾ VSಗಳು ರಾತ್ರಿ ಕೆಲವೊಂದು ಟೈಮ್ 9-10 ಗಂಟೆವರೆಗೂ ಆಫೀಸಲ್ಲಿ ಕೂತ್ಕೊಂಡು ಎಲ್ಲರೂ ಕೆಲಸ ಮಾಡಿದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ಬಂದು ಕೆಲಸ ಮಾಡಿದ್ದಾರೆ. ಆಧಾರ್ ಸೀಡಿಂಗ್ ಇರ್ಬೋದು, ಲ್ಯಾಂಡ್ ಬಿಟ್ ಇರ್ಬೋದು, ಇದು ಬೆಳಗ್ಗೆ ನಾವೇ ಕೂಡ ಹೋಗಿ ಫೀಲ್ಡ್ ಹೋಗಿ 7 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದೀವಿ. ಯಾಕಂದ್ರೆ ಲ್ಯಾಂಡ್ ಬಿಟ್ಟು ಆಧಾರ್ ಸೀಡಿಂಗು 9 ಗಂಟೆ ಅಥವಾ 9ವರೆಗೆ ನಾವೇನಾದ್ರೂ ಮನೆಗಳ ಹತ್ರ ಹೋದ್ರೆ ಅವರು ವ್ಯವಸಾಯ ಮಾಡೋದಕ್ಕೋಸ್ಕರ ಫೀಲ್ಡ್ ಹೋಗ್ತಾರೆ ಅನ್ನೋ ಪರ್ಪಸ್ಗೆ 7 ಗಂಟೆಗೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಿ ಲ್ಯಾಂಡ್ ಬಿಟ್ 100%, ಆಧಾರ್ ಸೀಡಿಂಗ್ 95% ನಾವು ಕಂಪ್ಲೀಟ್ ಮಾಡಿಕೊಟ್ಟಿದ್ವಿ. ಸೊ ಹಂಗಾಗಿ ಇದು ಜನಗಳಿಗೆ ಗೊತ್ತಿಲ್ಲ. ನಾನು ಯಾವತ್ತೂ ಕೂಡ ಪ್ರೆಸ್ ಮೀಟ್ ಯಾವತ್ತೂ ತಗೊಂಡಿಲ್ಲ, ಪ್ರೆಸ್ ಮುಂದೆ ಹೋಗಿ ನಾನು ಮಾತಾಡಿಲ್ಲ. ಇವತ್ತೇ ಫಸ್ಟ್ ನಾನು ಬಂದು ಮಾತಾಡ್ತಾ ಇರೋದು. ಯಾಕಂದ್ರೆ ಜನಗಳಿಗೆ ತಪ್ಪು ಸಂದೇಶ ಹೋಗ್ಬಾರ್ದು, ಏನು ನಿಖರ ಮಾಹಿತಿ ಇದೆಯೋ ಇದು ಮಾಡ್ಬೋದು. ಆಮೇಲೆ ನಾನು ಈಗ ಹೇಳಿರೋದೆಲ್ಲವೂ ಸತ್ಯ. ನಾವೇನೇ ಸಾಧನೆ ಮಾಡಿದೀವಿ ಅನ್ನೋದನ್ನ ಪೇಪರ್ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ. ನಾನು ಬರೀ ಬಾಯಿ ಮಾತಲ್ಲಿ ಮಾತಾಡ್ತಾ ಇಲ್ಲ. ನಾವು ಎಲ್ಲರನ್ನೂ ತೆಗೆದ್ರೆ ನಮ್ಮ ಆಫೀಸಲ್ಲಿ ತೆಗೆಸಿದ್ರೆ ನಾವಿದ್ದಂತಹ ಅವಧಿಯಲ್ಲಿ ಏನೇನು ಕೆಲಸ ಆಗಿದೆ, ಹಿಂದೆ ಇದ್ದಿದ್ದಕ್ಕೂ ನಾವು ಬಂದಲ್ಲಿ ಏನೇನು ಚೇಂಜಸ್ ಆಗಿದೆ ಅದನ್ನೆಲ್ಲ ತಾವು ಗಮನಿಸಬಹುದು ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಮಹೇಶ್ ಅನ್ನೋ ವ್ಯಕ್ತಿ ಇವರು ಶೆಟ್ಟಿಹಳ್ಳಿ ಸರ್ವೆ ನಂಬರ್ 117ರಲ್ಲಿ 35 ಗುಂಟೆನ ನಮಗೆ ದುರಸ್ತಿ ಮಾಡಿಕೊಡಿ ಅಂತ ಬರ್ತಾರೆ. ಬಂದಾಗ ನಾವು ಕಾನೂನಾತ್ಮಕ ಮಾಡೋದಕ್ಕಾಗೋದಿಲ್ಲ ಇದು. ಯಾಕಂದ್ರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 94A ಪ್ರಕಾರ ಇದ್ರಲ್ಲಿ ಏನಾಗಿದೆ, ಪುರಸಭೆ ಗಡಿಯಿಂದ 3 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರ್ತಾ ಇತ್ತು. ಅದರ ಜೊತೆಗೆ ಸರ್ಕಾರದಲ್ಲಿ ರೀಸೆಂಟ್ ಆಗಿ ಒಂದು ಆರ್ಡರ್ ಕೂಡ ಪಾಸ್ ಮಾಡಿದ್ರು. ಅದರಲ್ಲಿ ADLR ಕೆಸರಾ ನಕ್ಷೆನ ಮಾಡಿ ಅಲ್ಲಿ ಕೂಡ ಗುರುತಿಸಿದಾಗ ಅದು ಕೂಡ ಪುರಸಭೆ ಗಡಿಯಿಂದ 3 ಕಿಲೋಮೀಟರ್ ಒಳಗಡೆ ಬಂತು. ಹೀಗಾಗಿ ನಾವು ಅವ್ರಿಗೆ ಹಿಂಬರಹ ಕೊಟ್ವಿ ಮಾಡಲಿಲ್ಲ ಅಂತ. ಇವತ್ತು ಅವರು ಲಕ್ಷ್ಮಮ್ಮ ಅನ್ನೋರು ಅವರು ನಮ್ಗೆ ನೇರವಾಗಿ ಯಾವತ್ತೂ ಕೂಡ ಆಫೀಸ್ಗೆ ಬಂದಿಲ್ಲ. ಈ ಗುಳ್ಸಿಂದ ಮಹೇಶನನ್ನು ನಾನು ಆಫೀಸ್ಗೆ ಎಂಟ್ರಿ ಕೊಟ್ಟಾಗಿಂದ, ಅಂದ್ರೆ ಹಿಂದೆ ಇದ್ದಂತಹ ತಹಶೀಲ್ದಾರ್ಗಳ ಹತ್ರನೂ ಕೂಡ ಇವನು ಈ ಕೆಲಸನ ಮಾಡಿಸ್ಕೊಳಕ್ಕೆ ಪ್ರಯತ್ನ ಪಟ್ಟಾಗ ಈ ಕೆಲಸ ಆಗಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಇವರು ಹೊಸ ತಹಶೀಲ್ದಾರ್ ಬಂದಿದ್ದಾರೆ, ಇವ್ರ ಹತ್ರ ಈ ಕೆಲಸ ಮಾಡಿಸ್ಕೊಡೋಣ ಅಂತ ಹೇಳಿ ಬಂದ್ರು. ನಾನು ಬಂದ ಒಂದು ವಾರಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಲ್ಲ ಇದು ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳಿದ್ವಿ. ಅದ್ರ ಜೊತೆಗೆ ನವೆಂಬರ್ ತಿಂಗಳಲ್ಲಿ ಹೊಸ ಗೌರ್ಮೆಂಟ್ ಆರ್ಡರ್ ಬರುತ್ತೆ, ಅದರಲ್ಲಿ ಸರಳೀಕರಣ ಮಾಡ್ತಾ ಇದ್ದೀವಿ ದುರಸ್ತಿದು ಅಂತ ಹೇಳಿ ಕೂಡ ಹೇಳಿದ್ರು. ಆವಾಗ ಏನಾದ್ರು ಈ ಪುರಸಭಾ ಗಡಿ 3 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಏನಾದ್ರು